ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು 7:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಸಖತ್ತಾಗಿದ್ವಿ. ಕೃತಜ್ಞ ಇಲ್ಲಿ ಬಂದು ಅಳ್ತಾವಳೆ. ಆ್ಯಕ್ಚುಲಿ ಏನು ಅಂತಲಾರು ಹೇಳು ಬಾಯ್ಬಿಟ್ಟು. ನಾನು ಟೀ ಕುಡಿದಿದ್ದೆ, ಇವಳು ಕಾಫಿ ಇಟ್ಲಾ, ನಂಗೊಂದು ಅರ್ಧ ಲೋಟ ಕಾಫಿ ಕೊಟ್ಲು. ಕಾಫಿ ಕುಡಿತಾ ಇದ್ದೀನಿ. ಯಾಕಂತೆ ಏನ್ ನೋವು ಬಂದದ್ ಕೇಳಿ ನೋಡಿ. ಏನಾದ್ರು ಮನ್ಸಿಗೆ ಏನಾದ್ರು ನೋವಾಗಿದ್ಯಾ? ಆ ಮಗಿಗೆ ಗೊತ್ತಾಯ್ತದ್ನೇ ಹಂಗೆ ಕೇಳ್ತೀಯಲ್ಲ. ಸೊ ಆಗ ಕೇಳೋಕ್ಕಿತ್ತು, ಯಾಕೋ ಮಾತಾಡ್ತಾ ಇಲ್ಲ. ಅದು ಏನ್ ಮಾಡಿದೀನೋ ಗೊತ್ತಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಕೇಳು ನನ್ನ ಜೊತೆ. ಯಾಕೆ ಚೀನು? ಅವಳು ಅವತ್ತು ಅವ್ನು ಬಂದಾಗ್ಲೂ ಮಾತಾಡಿಸ್ತಾ ನಾನು ಓಡೆ ಚಿಕ್ಕಪ್ಪ ಅಂತ ಎಷ್ಟು ಹೇಳೋರು ಹೋಗ್ಲಿಲ್ಲ. ಬಾ ನಿನ್ನೆಲ್ಲೂ ಕರ್ಕೊಂಡು ಹೋಗಲ್ಲ. JRS ವಂಡರ್ಲಾ ಹುಬ್ಳಿಗೆ ಹೋದಾಗ ಚಡ್ಡಿ ತಕೊಂಡು ಅನ್ಪೋಗಳು. ಚಡ್ಡಿ ಎಲ್ಲ ಹಳೆವಾಗವೆ. ಚಡ್ಡಿ ದೊಡ್ಡ ದೊಡ್ಡ ಟೀ ಶರ್ಟು ನಾಲ್ಕು ಚಡ್ಡಿ, ಶೂ ಬುಕ್ ಮಾಡುವ ಚಿನ್ನಮ್ಮ ಆನ್ಲೈನಲ್ಲಿ ಬುಕ್ ಮಾಡೋನು. ಯಾಕವನ್ನ ಹೇಳ್ತಾ ಇದ್ದಿ? ವಾಟ್ ಹ್ಯಾಪನ್? ನನ್ನ ಜೊತೆ ಬತ್ತೀಯ ಬಿ ಅಲ್ವಾ ಕೆಲಸ ಮಾಡೋಕ್ಕೆ? ಗೈಸ್, ಐ ಆಮ್ ಸೋ ಸ್ಯಾಡ್. ಒಂದು ಬ್ಯಾಡ್ ನ್ಯೂಸ್ ಇದೆ. ನನ್ನ ಬಿ ಎಲ್ವೋ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದಾರೆ ಗೈಸ್. ನಿನ್ನೆಯಿಂದ ವೋಟರ್ ಐ ಡಿ ತೊಳೆಗೆ ಹಾಕ್ಬಿಟ್ಟೆ ಲೋಟನ. ವೋಟರ್ ಐ ಡಿ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದಾರೆ. ನೋಡಿ ಹೇಗೆ ತಿಂತಾವಳೆ. ಒಂದು ಅರ್ಧ ಪ್ಯಾಕೆಟ್ ರಸಕ್ಕೆ ತಿನ್ಕೊಂಡ್ಲು ಗೈಸ್, ಒಂದು ಲೋಟ ಕಾಫಿಗೆ. ಇವಳು ಡಯಟ್ ಮಾಡ್ತಾಳಾ ನೋಡಿ. ನನ್ನ ಮಗಳು ಇಲ್ಲಿ ಬಂದು ತೊಡೆ ಮೇಲೆ ಖಾಲಿ ಚಿರಿ. ನನಗೆ ಕೆಲಸವೇ ರೆಡಿಯಾಗಿ ಹೋಗ್ಬೇಕು ನಾನು. ಆದರೆ ಬರ್ತೀನಿ ಮನೆಗೆ, ಇಲ್ಲ ಗಂಗೋರಲ್ಲೇ ಉಳ್ಕೊತೀನಿ. ಇನ್ನು 15 ದಿನ ಇದೇನು ವೋಟರ್ ಐ ಡಿ ಕೆಲಸ. ಇವತ್ತು ಹೇಳ್ತೀನಿ ಅಂತ ಹೇಳ್ತಾ ಇಲ್ವೇ? ಅದಕ್ಕೂ ಕೇಳ್ಬಿಟ್ಟು ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ. ನಾನು ಡ್ರೆಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಈಗ ಇಷ್ಟು ಟ್ರಿಪ್ಗೆ ಹೋಗೋಣ. ಯಾವ್ದಾ? ಬಾ, ನಾನು ಕೊಡೋಕಲ್ಲ. ಬೇಕಾದ್ರೆ ಬುಕ್ ಮಾಡ್ಕೊಂಡು ತಗೋ, ಇಲ್ಲ ಸಾಲಿಗ್ರಾಮ್ನಲ್ಲಿ ಹೋಗಿ ತಗೋ. ನೀನು ಕಾಲಿಗೆ ಬಿದ್ರು ಕೊಡೋಕ್ಕಲ್ಲ, ನಾನು ಕೊಡೋಕ್ಕಲ್ಲ. ನಾನು ಅಪ್ರೂಪಕ್ಕೆ ಅಮಾವಾಸ್ಯೆಗೋದು ಹುಡುಮೆಗೋದು ತಗೊಳಕ್ಕಲ್ಲ. 3 ತಿಂಗಳಿಗೆ 6 ತಿಂಗಳು ಬರೋದು ಬಟ್ಟೆ ತಗೋತೀನಿ. ಅದನ್ನು ಕೇಳ್ತೀಯಲ್ಲೇ ಮಾರ ಮರ್ಯಾದೆ ಇಂದೊಳಗೆ. ನಾನು ಕೊಡೋಕ್ಕಲ್ಲ. ನಿಂದ ಅಮ್ಮಯ್ಯ ಕೇಳ್ಬಿಡಿ ಪ್ಲೀಸ್. ಏನ ಇಲ್ಲ ಬಾ, ಕೇಳೋದಿಲ್ಲ. ಬಾ ಎಲ್ಲಿಗೆ ಬಂದ್ರೆ ಕೇಳೋದಿಲ್ಲ, ಬರೋದಿಲ್ಲ ಅಂದ್ರೆ ಪ್ಯಾಂಟ್ ಅದು ನಿಂದ ಅಮ್ಮಯ್ಯನ ಹಾಕೋತೀನಿ ಪ್ಲೀಸ್. ಹಾಕು, ಅಷ್ಟಲ್ಲಿ ಹಾಕು. ನೋಡ ಹೆಂಗಾಡ್ತಾಳೆ. ದುಡ್ಡು ಕೊಡ್ತಾಗೋ. ಅದು ಆರಾಧ ಟೆಕ್ಸ್ಟೈಲೆಲ್ಲ ಅವೆ. ಇದ್ರಲ್ಲಿ ಎಷ್ಟು ಆನ್ಲೈನಲ್ಲಿ? 100 ಎಷ್ಟೋ ಸಮಥಿಂಗ್ ಕರೆಕ್ಟಾಗಿ ಗೊತ್ತಿಲ್ಲ. ನಾನೇ ಬುಕ್ ಮಾಡ್ಕೊ. ಅಷ್ಟೇ ಇಲ್ಲ, ಎಲ್ಲ ಅಷ್ಟೇ. ನಂದು ಏನು ಚಿಂದ ಕೇಳ್ಬಿಟ್ಟು ಕೊಟ್ಬಿಡ್ತೀನಿ. ಪ್ಯಾಂಟ್ ಮಾತ್ರ ಕೊಡಲ್ಲ. ಕೊಡು ಮತ್ತೆ. ಯಾವ್ದಾ? ಫಸ್ಟ್ ಕೊಡು. ಅದು ಅಂದ್ರೆ ಅದು ಕೊಡ್ತೀಯಾ? ಮನಸ್ಸಾಕ್ಷಿ ಅನ್ನೋದು ನಿನಗಿದ್ಯಾ? ಆಯ್ತು ಇಕ್ಕೊಡೆ. ಆಯ್ತು ಇಕ್ಕು, ಆಯ್ತು ಇಕ್ಕು. ನಿನಕ್ಕಿಂತ ಹೆಚ್ಚಾ ನಾನೊಂದಿ ಕೊಡೋದ, ನೀನೊಂದಿ ಕೊಡೋದ? ಇವ್ಯಾವ ತಿರುಗ್ಬಿಟ್ಟೆ ಓ ಅನ್ಲಿ ಅಂತ ಜನ. ಅಲ್ಲ ಒಂದ್ಸತಿ ಕಾಲ್ಚೇರು ಒದ್ದಾಕಿದ್ಕೆ ಅಲ್ಲೋ ತಾಳೆ ಹೇಳ್ತೀನಿ ಗಂಗೂರಲ್ಲಿ. ಏನಮ್ಮ ಕಾಲ್ಚೇರು ಒದ್ದೆ ಅದೇ ಬಿದೋಗತ್ ಕರವ ಅಂತಿದ್ರು. ಒಂದ್ ಹಾಕೊಂಡು ಹೋಗ್ಬಿಟ್ರೆ ವಾ, ಇನ್ನೊಂದೆಲ್ಲ ಬಿದೋಗತ್ ಕರ. ನಾವಾಗ ಗಾಬರಿ, ನಾವು ಬೇರೆ ಗಾಬರಿ ಬಂದಂಗೆ ಆಡ್ಬೇಕು. ನಮ್ದೇನಾದ್ರು ಒಂದೇ ಹಾಕಿರೋದು ಅಂದ್ರೆ ಏನಂತಾರೆ, ಓ ಇವಳಿಗೆ ಅಂತ ಪ್ಯಾಸನ್ ಬಂದದೆ. ಇದು ಯಾವ ತರ ಪ್ಯಾಸನ್ ಇದು, ಒಂದ್ ಹಾಕೊಂಡ ಅಂತಾರೆ. ನಾನು ಅವನೀಶಲ್ಲಿದ್ದಾಗ ಮ್ಯಾನೇಜರ್ ಎಲ್ಲ ಕೇಳೋದು ಏನಂತ, ಒಂದೇ ಒಂದ್ ಹಾಕೊಂಡಿದ್ದೀರಾ ಸರ್? ನಿನ್ನದು ಪೆನ್ಸಿಲ್ ಕಟ್ ಇಷ್ಟೇ ಇದ್ದಿದ್ದು ಪ್ಯಾಂಟ್, ಒಂದ್ ಹಾಕೊಂಡ್ರೆ ಕಾಣೋದಲ್ಲ ಕಾಲ್ಚೇನು. ಸರ್ ಒಂದೇ ಮಾಡಿಸ್ಕೊಂಡ್ರ ನನ್ನ ಸುಳ್ಳಿ. ನನ್ನ ಮಗಳು ಮಕ್ಕ ನೋಡಕೈತಿಲ್ಲ ಗೈಸ್. ಇಷ್ಟಪ್ಪ ಆಗದೆ, ಫುಲ್ ಸೌದ್ ಹೋಗೋಳೆ. ಈ ಡ್ರೆಸ್ ಎಲ್ಲ ಟೈಟ್ ಆಯ್ತಿದ್ದೋ, ಈಗ ನೋಡಿದ್ರೆ ಎಲ್ಲ ಲೂಸ್ ಆಯ್ತಾವೆ. ಪಾಪು A for apple, C for ball, C for cat, D for dog, E for elephant, F for fish, G for goat, H for hat, I for ink, J for jug, K for kite, L for lion, M for mango, M for nest, O for orange, P for peacock, R for Q for Riley, Queen, R for rabbit, S for sheep,
T for lion. T for tiger. T for tiger. U for umbrella. U for van. V for V for van. W for watch. X for Y for hat. Z for zebra. Y for Hat. yak. Hat. Thank you. Thank you. Thank you. Thank you. ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಈ ಕಾಂಬಿನೇಷನಲ್ಲಿ ತಿಂದು ತುಂಬ ದಿನ ಆಗೋಗಿತ್ತು. ಕೃತಿಗೆ ಅವರ ಕಾನ್ವೆಂಟ್ ಗ್ರೂಪಲ್ಲಿ ಎಲ್ಲರೂ ವೀಡಿಯೋ ಮಾಡಿ ಹಾಕಿದರು, ONE ಮತ್ತು ABCD 1 2 3 ಅದೆಲ್ಲ. ಅದಕ್ಕೆ ನನಗೂ ಮಾಡಿಸು ಅಂತ A ಫಾರ್ ಆ್ಯಪಲ್, B ಫಾರ್ ಬಾಲ್ ಅದನ್ನು ಜೆಟ್ ತನಕ ಮಾಡಿಸ್ಕೊಂಡಿದ್ದಾಳೆ ವೀಡಿಯೋನ. ಅದನ್ನು ಅವ್ರ ಟೀಚರ್ಗೆ ಕಳಿಸಿದ್ದೀನಿ, ಅವರು ಗ್ರೂಪಲ್ಲಿ ಹಾಕ್ತಾರೆ. ಆ ವಿಡಿಯೋ ಮಾಡಿ ಇವಾಗ ದೋಸೆ ತಿಂತಾಯಿದ್ದೀನಿ. ಇವಾಗ ಡ್ಯೂಟಿಗೆ ಹೊರಡಬೇಕು. ದೋಸೆ ತಿಂದ್ಬಿಟ್ಟು ಈಗ ಬಂದೆ. ಬರ್ತಿದ್ದಂಗೆ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದೆ. ಘಮ ಘಮ ಅಂತಿದೆ ಅಲ್ವಾ? ಇವಾಗ ಅಮ್ಮರು ಆಲ್ರೆಡಿ ಟೀ ಕುಡಿತಾಯಿದ್ರು. ನನಗೀಗ ಇದೇನು ಬಾಂಡ್ಲಿಲಿ ಮಾಡ್ತಾಯಿದ್ದಿ ಸಾರ? ಹಾಂ ಎಲ್ಲಮ್ಮ ಟೀ? ನನ್ನ BLO ಕೆಲಸ ಹಾಕಿದ್ದಾರೆ ಗೈಸ್. ನಿನ್ನೆಯಿಂದ BLO ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಫಾರಮ್ ಎಲ್ಲ ಕೊಟ್ಟು ಅದು ಫಿಲ್ ಮಾಡಿ ಇಸ್ಕೊಬಂದಿದ್ದಾರೆ. ನಾವು ಅದನ್ನು ಮೊಬೈಲಲ್ಲಿ ಆ್ಯಪಲ್ಲಿ BLO ಆ್ಯಪಲ್ಲಿ ಎಂಟ್ರಿ ಮಾಡಬೇಕು. ಆ ಥರ ಎಂಟ್ರಿ ಮಾಡ್ತಾಯಿದ್ದೆ. ಅದು ಮುಗಿಸ್ಕೊಂಡು ಅಲ್ಲಿದ್ದವರೇ ಒಬ್ಬರು ರಾಮನಾಥ್ಪುರ ಹೋಗ್ತಾಯಿದ್ರು. ನನ್ನ ರಾಮನಾಥ್ಪುರಕ್ಕೆ ಬಿಟ್ಕೊಟ್ರು ಬೈಕಲ್ಲಿ. ನನಗೆ 4:15 ಗಾಡಿ ಸಿಕ್ತು. ಅದು ತುಂಬ ಫಾಸ್ಟಾಗಿ ಗೊತ್ತು. 4:20 ಗೈಸ್ ಅದು ಸ್ಟಾರ್ಟ್ ಆಗಿದ್ದು. ನಾನು ಓಡೋ ಹೊತ್ಕೊಂಡೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ರಾಮನಾಥ್ಪುರದಲ್ಲಿ. 5 ಗಂಟೆಗೆ ಸಾಲಿಗ್ರಾಮಕ್ಕೆ ಬಂತು. ಅದಾದಮೇಲೆ ನಮ್ಮ ಸಿಸ್ಟರ್ ಒಬ್ಬರು ಬರ್ತಾಯಿದ್ರು ಬೈಕಲ್ಲಿ. ಅವ್ರ ಹಸ್ಬೆಂಡು ಬನ್ನಿ ಅಕ್ಕ ಅಂತ, ಬೆಳಗ್ಗೆಯಿಂದ ನೀರಿಟ್ಟು ಸಾಕಾಗಿದ್ದೀನಿ, ಕರೆಂಟ್ ಇಲ್ದೇನೆ. ಬನ್ನಿ ಅಕ್ಕ ಅಂತ ಕರೆದ್ರು. ಅವ್ರ ಬೈಕಲ್ಲಿ ಬಂದು ಒಂದು 5 ನಿಮಿಷ ಆಯಿತು. ಬರ್ತಿದ್ದಂಗೆ ಮುಖ ತೊಳ್ಕೊಳ್ಳೋಷ್ಟರಲ್ಲಿ ಅಮ್ಮ ಟೀ ಕೊಟ್ಟಿದ್ದಾರೆ. ಇವಾಗ ಟೀ ಕುಡಿದ್ಬಿಟ್ಟು ಮನೆಗೆ ಸ್ವಲ್ಪ ಫಾರಮ್ ತಂದಿದ್ದೀನಿ ಗೈಸ್. ನೋಡಿ ಅಮ್ಮವರು ಕರ್ಮೀನ್ ಸಾರು ಮಾಡ್ತಾಯಿದ್ದಾರೆ. ಘಮ್ ಅಂತೈತೆ. ಮನೆಗೆ ಫಾರಮ್ ತಂದಿದ್ದೀನಿ, ಅದನ್ನೆಲ್ಲ ಫಿಲ್ ಮಾಡಬೇಕು. ಕೃತು ಅಲ್ಲಿ ಆಟಾಡ್ತಾ ಇದ್ದಾಳೆ. ಅದರಂತೆ ಹುಳಿನೇ ಬಿಟ್ಟಿಲ್ಲ. ಈಗ ಹುಣ್ಸೆಣ್ಣು ನೆನೆ ಹಾಕೋಯ್ತು ಅವಳೆ. ನೀನು ಕಿತ್ತೋಗ್ಬಿಟ್ಟಿದೀಯ. ವಾ ಒಂಚೂರು ಹಾಲ್ಬಿಡು. ನೀನು ಹತ್ರ ಹೇಳ್ತಾರೆ ತು ಕಿತ್ತೋಗಿದೆಯಾ ಅಂತ. ನೀ ಚೈನಲ್ಲೇ ಲೈ ಚೈನಲ್ಲೇ ಮನ್ಗಿದ್ನಲ್ಲ ಹಂಗೆ ಡೈರೆಕ್ಟ್ ಎದ್ಕೊಂಡ್ಬಿಟ್ಟು. ಯಾರು ಎತ್ಕೊಂಡು ಹೋಗ್ಬೇಕಲ್ಲ. ಯಾರು ಬೀದಿಲ್ ಮನ್ಗಿದ್ದಿಲ್ಲ, ಎತ್ಕೊಂಡು ಹೋಗೋಕ್ಕೆ. ರೂಮಲ್ಲಿ ಮನ್ಗಿದ್ದೀನಿ. ನನ್ನ ರೂಮ್. ಹಲೋ, ಇನ್ನೊಸಿದಿಂದ ಹೋಯ್ತೀಯ? ಅದು ನಿನ್ನ ರೂಮಲ್ಲ, ಇದು ನನ್ನ ಮನೆ. ವಾಟ್ ಎವರ್ ಇಟ್ ಇಸ್, ಐ ಆಮ್ ಮೈ ರೂಮ್. ಅದು ರೂಮ್ ಮಾತ್ರ ನಿಂದು, ಈ ಮನೆನೇ ನಂದು ಅಲ್ಲ ಬಂಗಾರ. ನಾನು ನೋಡಿ ಗೈಸ್ ಬೇಜಾರು ಅಂದರೆ ನೀವು ತುಂಬ ಜನ ಕಮೆಂಟ್ ಹಾಕಿದ್ದೀರ ಕೃತಿಗೆ ಹೋಮ್ವರ್ಕ್ ಮಾಡಿಸ್ಬೇಡಿ ಅಂತ. ಬಟ್ 5 ಪೇಜ್ ಏನೋ ಇತ್ತು ಅವಳು ಬರೆಯೋದು, 4ರಿಂದ 5 ಪೇಜು. ಅದಕ್ಕೋಸ್ಕರ ಬರ್ಕೊಟ್ಟು. ಬಟ್ ನೀವು ಹೇಳಿರೋದನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಇವತ್ತಿಂದ ನಾನಾಗಲಿ ಚಾಂದು ಆಗಲಿ ಬರ್ಕೊಡಲ್ಲ. ಎಷ್ಟೊತ್ತಾದರೂ ಅಷ್ಟೇ ಅವಳೇ ಬರ್ಕೊಂಡು ಹೋಗ್ತಾಳೆ ಅಲ್ವಾ ಚಿನಿ? ಬರ್ಸ್ಕೊಂಡು ಹೋಗ್ತೀಯೋ ನೀನೇ ಬರ್ಕೋತೀಯೋ? ಏನು ನೀನೇ ಬರ್ಕೊಳ್ಳಿಲ್ಲ ಅಂದ್ರೆ ಹಾಗೆ ತೊಗೊಂಡೋಗೋ, ಅಲ್ಲಿ ಬೈಸ್ಕೊ ಅಷ್ಟೇ. ನಾವಂತೂ ಬರ್ಕೊಡಲ್ಲ, ಓಕೆನಾ? ಅಲ್ಲೇ ನೋಡು ಪಾಪ, ಸಿಗುತ್ತೆ. ಸಿಗ್ತದೆ, ನಿಧಾನಕ್ಕೆ ನೋಡಿ. ಎಲ್ಲನೂ ಓಪನ್ ಮಾಡಿಬಿಟ್ಟು ಹರಗಬಾರ್ದು. ಎವ್ವಡಿದೆ ಫ್ರೆಂಡ್ಸ್. ನೀವು ಹೇಳಿದ್ರಲ್ಲ, ನನ್ನ ಏನು ಬರೀತಿಲ್ಲ ನೋಡಿ. ಕೃತನ ಕೈಲೇ ಬರೆಸ್ತಾ ಇದ್ದೀನಿ ಹಿಂದಿ ಏನಂತ ಹೇಳಿದ್ರೆ ನಂದು BLOದು ಅದೇನೋ ಇವತ್ತೇ ಫಸ್ಟ್ ಮಾಡಿರೋದು. ಅದು ಫಾರ್ಮ್ ಕೊಟ್ಟಿದ್ರೇನೋ ಬರೀರಿ ಅಂತ. ನಂಗೆ ಬರೆಯೋಕ್ಕೆ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ತಪ್ಪು ಬರೆದ್ಬಿಟ್ಟೆ. ಈಗ ಅದಕ್ಕೆಲ್ಲ ವೈಟ್ನರ್ ಹಾಕಬೇಕು. ವೈಟ್ನರ್ ಕೂಡ ಇಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಸುಮ್ಮನೆ ತಪ್ಪು ಬರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಇನ್ನೂ ಸ್ವಲ್ಪ ಇದು ಒಂದು 50 ಫಾರ್ಮ್ ತಂದಿದ್ದೆ. ಅಲ್ಲೇ ಹೇಳಿಸ್ಕೊಂಡು ಬರೆಯೋಣ ಬೆಳಗ್ಗೆಗೆ ಅಂತ ಹೇಳಿ ಎಲ್ಲನೂ ಬ್ಯಾಗ್ ಒಳಗಡೆ ಹಾಕ್ಕೊಂಡೆ. ಇವಳು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಇವಾಗ ಅಮ್ಮ ಊಟಕ್ಕೆ ಕರಿತೈತೆ. ಪಾಪ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಮ್ಮ ನನಗೇನು ಕೆಲಸನೇ ಮಾಡಿಸಿಲ್ಲ. ನಾನು ಮುದ್ದೆ ಮಾಡ್ತಿದ್ದೆ, ಇವಾಗ ಅಮ್ಮನೇ ಮುದ್ದೆ ಮಾಡೈತೆ. ನಾನು ಬಂದಾಗಲೇ 5:15 ಕರ್ಮೀನ್ ಸಾಂಬಾರೆಲ್ಲ ಮಾಡ್ತಾಯಿದ್ರು. ಚಾಂದು ಅನ್ನ ಮಾಡಿದ್ಲು. ಚಾಂದುಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಅಮ್ಮನೇ ಮುದ್ದೆ ಮಾಡ್ತೈತೆ. ನಾನಿವಾಗೆಲ್ಲ ಎತ್ತಿಟ್ಬಿಟ್ಟು ಇವಳಿಗೀಗ ಬರೆಸ್ತಾ ಇದ್ದೀನಿ. ಇನ್ನೂ ಒಂದು ಪೇಜ್ ಇದೆ, ಊಟ ಮಾಡ್ಕೊಬಂದು ಬರೆಸಿ ಮಲ್ಕೋಬೇಕು. ಇದೊಂದು ಪೇಜು. ನೀನು ಗುಡ್ ಬೇಬಿ ತಾನೇ? ಹೇಳು, ನಾನೇ ಬರ್ಕೋತೀನಿ ಫ್ರೆಂಡ್ಸ್ ಇನ್ಮೇಲಿಂದ ಅಂತ. ಯಾಕಲೇ ಬಿಟ್ಟಿದೆ? ನಡಿ ಆಯಿತು, ಊಟ ಮಾಡೋಣ. ಎಲ್ರಿಗೂ ಬಾಯ್ ಮಾಡಿಬಿಡು ಹೋಲಿ.
ಲಡ್ಡು ಒಂದು 10:15 ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ನಾನು ಬೇಜಾರಲ್ಲಿದ್ದೀನಿ. ಏನಾಯಿತು ಅಂತ ಹೇಳೋಕ್ಕೂ ಮನಸ್ಸಿಲ್ಲ. ಈಗ ಏನು ತೋರಿಸ್ತಿದೆ ಅಂದರೆ 10:15 ಪಿಂಕಿ ಬಂದು ಇಲ್ಲಿ ಬಡ್ಕೋತಾಳೆ ಆಯಿತಾ. ನಾನು ಎಚ್ಚರ ಇದ್ದರೆ ಡೈಲಿ 9:30 10 ಗಂಟೆ, ಇವಾಗ 10:30ಗೆ ಬಂದವಳೆ. ನಾನು ಆವಾಗಲೇ ಇಲ್ಲಿ ತೆಗೀಲಿಲ್ಲ ಅಂತ ಹೇಳಿ ಮುಂದ್ಗಡೆ ಡೋರ್ ಹತ್ರ ಹೋಗಿ ಬಡ್ಕೊಂಡಿದ್ದಾಳೆ. ಮುಂದ್ಗಡೆನೂ ಅಪ್ಪಾಜಿ ಅಮ್ಮವರು ಎಚ್ಚರ ಇಲ್ಲ ನೋಡಿ. ಆ ಮಿಸ್ಸು ಅಲ್ಲಿ ಓಪನ್ ಇದೆ, ಅಲ್ಲಿಂದ ಬರ್ತಾಳೆ ಆಯಿತಾ. ಮುಂದ್ಗಡೆ ಹೋಗಿ ಅಲ್ಲಿ ಬಡ್ಕೊಂಡಿದ್ದಾಳೆ, ಅಲ್ಲಿ ಯಾರೂ ತೆಗ್ದಿಲ್ಲ ಅಂತೇಳಿ ಕಿಟಕಿ ಹತ್ರ ಬಂದಿದ್ದಾಳೆ. ಈಗ 8 ಗಂಟೆ 9 ಗಂಟೆ ಆದರೆ ನೋಡಿ ಓಪನ್ ಇರುತ್ತೆ. ಮತ್ತು ನಾನು ತೆಗಿತೀನಿ, ಎಚ್ಚರ ಇರ್ತೀನಿ. ನೋಡಿ 10:30 10:15 ಬಂದರೆ ನಾನು ಇವತ್ತೇನೋ ಅಪರೂಪ ಮಲಗಿಲ್ಲ, ಎಲ್ಲ ಡೈಲಿ ಮಲ್ಕೋತಿದ್ದೆ. ನಂಗೆ ಏನಕ್ಕೆ ಬೇಜಾರಾಗಿದ್ದೀನಿ, ಏನಾಯಿತು ಅಂತ ಹೇಳಿ ಬೆಳಿಗ್ಗೆ ಹೇಳ್ತೀನಿ. ನನಗೆ ನಿಜವಾಗ್ಲೂ ಇವಾಗ ಹೇಳೋಕ್ಕೆ ಮನಸ್ಸೇ ಇಲ್ಲ ಗೈಸ್. ಸದ್ಯಕ್ಕೆ ಇವಾಗ ಗುಡ್ ನೈಟ್. ನಾನು ಮೀಶೋಯಿಂದ ಬುಕ್ ಮಾಡಿದ ಬಟ್ಟೆ ಅಲ್ಲಿ ಬಿದ್ದೋಗೈತೆ, ರಿಟರ್ನ್ಗೆ ಹಾಕಿದ್ದೀನಿ ಬಿಕಾಸ್ ಚಿಕ್ಕ. ಬೆಳಗ್ಗೆ ಸಿಗೋಣ, ಮಲ್ಕೊಳ್ಳಿ, ಲವ್ ಯು. ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ಬಂದೆ. ಆ್ಯಂಡ್ ಒಂದು ವಿಚಾರನ ಮಾತಾಡ್ತೀನಿ ಅಂತ ಹೇಳಿದ್ನಲ್ವ, ಬೇಜಾರಾಗಿದ್ದೀನಿ, ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂತ. ಕೃತಜ್ಞ ಅಳ್ತಾ ಇದ್ದಾಳೆ, ಅವ್ರು ಚಿಕ್ಕಿ ಹೊಡೆದ್ಲು ಅಂತ ಹೇಳಿ. ಏನು ಅಂತ ಹೇಳಿದ್ರೆ ಗೈಸ್, ನನ್ನ 2 ಡೇಸ್ ಆಯಿತು BLO ನೋಡಿ. ಕೃತು ಹಿಂಗೆ ಕಿತಾಪತಿ 2 ಡೇಸ್ ಆಯಿತು BLO ಡ್ಯೂಟಿಗೆ ಹಾಕಿದ್ದಾರೆ. ನಮ್ಮದು ಪ್ಲ್ಯಾನ್ ಇತ್ತು ಗೈಸ್, ಸ್ವಾಗತ್ ಅವರು ಅಂದರೆ ಅವ್ರು ಮಾತ್ರ ಅಲ್ಲ, ಅವ್ರ ಫ್ರೆಂಡ್ಸು ಹಾಗೆ ಒಂದು 15 ಜನ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು ವಿರಾಜಪೇಟೆಗೆ. 3 ಡೇಸು ರೆಸಾರ್ಟು ಬುಕ್ಕಿಂಗ್ ಆಗಿತ್ತು. ನಾನು ಬರಲ್ಲ ಅಂತ ಹೇಳಿದ್ರು ಕೂಡ ನನ್ನ ಹಿಂಸೆ ಮಾಡಿ ಅಮ್ಮಗೆಲ್ಲ ಕಾಲ್ ಮಾಡಿ ಅಮ್ಮ ಎಲ್ಲ ನನಗೆ ಬೈದು ಹೋಗು ಅಂತ ಹೇಳಿ ನಾನು ಫೈನಲಿ ಒಪ್ಕೊಂಡಿದ್ದೆ. ಅಂದರೆ ಸಂಡೇ ಸೇರಿಸ್ಕೊಂಡು 3 ಡೇಸ್ ಹೋಗೋ ಪ್ಲ್ಯಾನ್ ಇತ್ತು. ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸಖತ್ತಾಗೈತೆ. ಬಟ್ ಇವಾಗ ನನ್ನ BLO ಡ್ಯೂಟಿ ಹಾಕಿರೋ ಕಾರಣ ನನಗೆ ರಜಾ ಇಲ್ಲ, ಹಾಗಾಗಿ ನಾನು ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಸಿಕ್ಕಲ್ಲ ಅವಳೇನು ಗೊತ್ತಾನೆ. ಫಸ್ಟ್ ಇನ್ ಮಾಡೋಗು, ನಿಂಗೆ ಏನ್ ಕೆಲಸ ಇವಾಗ ನಾನು ಮಾಡಿದೆ ಅಂದ್ರೆ ನನ್ಗೆ ಸರಿಯಾಗಿ ಸಮಾಧಾನ ಆಯ್ತು. ಅವಳು ಹೊಡೆದ್ರೆ ನಾನು ನಿನ್ಗೆ ಹೊಡಿತೀನಿ. ಇಷ್ಟೊತ್ತು ಗಂಟೆ ಸಮಾಧಾನ ಮಾಡಿದ್ದೀನಿ. ಚಾದು ನಿನ್ ಕಾಲು ಬೀಳ್ತೀನಿ, ಹೋಗು, ನನ್ನ ಟೈಮ್ ಆಗದೆ. ಕಷ್ಟಪಟ್ಟು ಮಾಡಿದ್ದಲ್ಲ ನೋಡಿ ಗೈಸ್, ಹಿಂಗೆಯ ಬರೀ ಇದೆಯ ಏನು ಹೇಳ್ತಾ ಇದೆ. ಹಾಗಾಗಿ ನಾನು ಹೋಗಲ್ಲ ಅಂತ ಹೇಳಿ ಹೇಳಿದೆ, ಕ್ಯಾನ್ಸಲ್ ಆಯಿತು. ನಾನು ಹೋಗ್ತಾ ಇಲ್ಲ, ಇವರಿಬ್ರು ಮತ್ತು ಇನ್ನೊಂದು ಟೋಟಲ್ ಒಂದು 15 ಜನ ಯಾರ್ಯಾರೋ ನಂಗೆ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ. ನಾನು ಅದೇ ಬೇಜಾರಲ್ಲಿ ನನ್ನ ಮೀಶೋದಲ್ಲಿ ಡ್ರೆಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ ಟ್ರಿಪ್ಗೆ ಅಂತ ಹೇಳಿ 2 ಜೊತೆ, ಇನ್ನೊಂದು ಜೊತೆ ಇಲ್ಲಿರೋದನ್ನೇ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ 3 ರಿಂದ 4 ಜೊತೆ ಬಟ್ಟೆ ಅಂತ ಹೇಳಿ ಪ್ಲ್ಯಾನು, ಶೂಸು ಅದು ಇದು ಅಂತ ಎಲ್ಲ. ಅಷ್ಟರಲ್ಲಿ ಏನು ಮಾಡೋಕ್ಕಲ್ಲ. ಸ್ವಾಗತ ಅವರಿಗೆ ಹೇಳಿದೆ ನಿನ್ನೆ ಸಂಜೆ ನಾನು ಬರಲ್ಲ ಅಂತ ಹೇಳಿ. ಸೊ ಫೈನಲಿ ನಾನು ಆ ಟ್ರಿಪ್ಪಿಂದ ಹಿಂದೆ ಉಳಿತಾ ಇದ್ದೀನಿ. ಹಾಗಾಗಿ ನಿನ್ನೆಯಿಂದ ನನಗೆ ಸ್ವಲ್ಪ ಬೇಜಾರಾಗಿದೆ. ವಿರಾಜಪೇಟೆಗೆಲ್ಲ ಹೋಗಿದ್ರೆ ಮಸ್ತಾಗಿರೋದು, ಈ ಮಳೆಯಲ್ಲಿ ರೆಸಾರ್ಟು, ಗೇಮ್ಸು, ವಾಟರ್ ಗೇಮ್ಸು ಎಲ್ಲ ಪ್ರತಿಯೊಂದು ಇರೋದು ಚೆನ್ನಾಗಿರೋದು, ಬೆಟ್ಟ ಗುಡ್ಡ ಆ ಥರ ಎಲ್ಲ ಇರೋದು. ಸೊ ತುಂಬ ಎಕ್ಸೈಟ್ ಆಗಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸದ ಒತ್ತಡದ ಕಾರಣದಿಂದ ನಾನು ಅದರಿಂದ ಹಿಂದೆ ಉಳಿತಾ ಇದ್ದೀನಿ. ಅದು ಸ್ವಲ್ಪ ಬೇಜಾರಿದೆ, ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡೆ, ಇನ್ನೇನಿಲ್ಲ. ಸೊ ಇಷ್ಟು ಕತೆ ಎಲ್ಲ ನನ್ನ ವ್ಲಾಗ್ನ ಸಪೋರ್ಟ್ ಮಾಡ್ತಾ ಇರಿ. ಚಾಂದಿನಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸುಷ್ಮಾ ಕನ್ನಡ ವ್ಲಾಗ್ಸ್ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಮಿಸ್ ಯು ಗೈಸ್, ಬಾಯ್.